ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೌದು ಮತ್ತೆ ನಿಮಗೊಂದು ವಿಷಯ, ನಮ್ಮ ಫ್ರೆಂಡ್ಸ್ ಗ್ಯಾಂಗಲ್ಲಿ ನಾವು 3 ಜನ ಸಿಂಗಲ್ಸ್. ನೋಡಿ, ನನಗೊಂದು ಒಳ್ಳೆ ಚಂದ ಇರಬೇಕು, ಸ್ವಲ್ಪ ದುಡ್ಡಿರೋ ಹುಡುಗ. ಇವಳಿಗೆ ಗೌಡ ಬೇಕು. ಇಲ್ಲ ಗೈಸ್, ನಾನು ಬಿಟ್ಬಿಟ್ಟಿದ್ದೀನಿ. ನನಗೆ ಎಂತನೂ ಬೇಡ ಲೈಫಲ್ಲಿ. ನಾವು ಕೆರಿಯರ್ ಮೇಲೆ ಫೋಕಸ್ ಮಾಡಬೇಕು, ನಾಟ್ ಕೆರಿಯರ್ ಬಾಯ್ಸ್. ಕೆರಿತಾಳೆ ಅವಳು. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ನನಗೆ ಯಾರು ಬೇಡ, ಕೆರಿಯರ್ ಇಂಪಾರ್ಟೆಂಟ್. ಯಾಕೆ ಗೊತ್ತಾ ಗೈಸ್, ಅವಳಿಗೆ ಹುಡುಗ ಸಿಗಲ್ಲ ಅಂತ ಅವಳಿಗೆ ಗೊತ್ತು, ಅದಕ್ಕೆ ಅವಳು ಕೆರಿಯರ್ ಮೇಲೆ ಫೋಕಸ್ ಮಾಡ್ತಿದ್ದಾಳೆ. ಇಲ್ಲ ಗೈಸ್, ಹುಡುಗರು ಸರಿ ಇಲ್ಲ. ದರ್ಶನ್ ಥರ ಯಾರು ಇವಳ ಪ್ರಕಾರ ಗೋಲ್ಡ್ ಜಾಸ್ತಿ ಗೈಸ್, ಅದಕ್ಕೆ ಡೈಮಂಡ್ ನಾವು ವಾಪಸ್ ಕೊಡುವಾಗ ಅಷ್ಟು ವ್ಯಾಲ್ಯೂ ಇರಲ್ಲ. ಅದೇ ಇಲ್ಲ, ಯಾವಾಗಿದ್ರು ವ್ಯಾಲ್ಯೂ ಇರುತ್ತೆ. ಇಲ್ಲ, ಡೈಮಂಡ್ಗೆ ವಾಪಸ್ ರಿಟರ್ನ್ ಇದು ವ್ಯಾಲ್ಯೂ ಇಲ್ಲ. ಅದೇ ಚಿನ್ನಕ್ಕಾದ್ರೆ ಡಬಲ್ ವ್ಯಾಲ್ಯೂ. ಬ್ಲ್ಯಾಕ್ ಡೇ ಅಷ್ಟೇ. ವ್ಯಾಲೆಂಟೈನ್ಸ್ ಡೇ ಅಂದ್ರೆ ಎಂತ ಮಕ್ಕೊಡಿತೀನಿ ಮಗನೇ. ಸೊ ಸಿಂಗಲ್ಸ್ ಇದೆ, ಅದು ಟ್ರೈ ಮಾಡೋದಿದ್ರೆ ಮಾಡ್ಬೋದು, ಮಾಡಬೇಡಿ. ಈ ವಿಡಿಯೋ ಕಮೆಂಟ್ ಹಾಕಿ. ಇವನ್ ಫಾಲೋಯಿಂಗ್ ಅಲ್ಲಿ ಒಳ್ಳೆ ಹುಡುಗಿದ್ರೆ ನಂಗೆ ಕಮೆಂಟ್ ಹಾಕಿ, ಮತ್ತೆ ಇವಳಿಗೆ ಕಮೆಂಟ್ ಹಾಕಿ. ಲೆಕ್ಚರ್ಸ್ ನೋಡಿದ್ರೆ ಥಮ್ಸ್ ಡೌನ್ ಕೂಡ ಮಾಡಿ, ಐಡಿ ಟ್ಯಾಗ್ ಮಾಡಿ ಹಿಂಗ್ ಥಮ್ಸ್ ಅಪ್ ಮಾಡಿ, ನಾವಾಗ ಗೊತ್ತಾಗುತ್ತೆ ಯಾರು ಸಿಂಗಲ್ಸ್ ಇದ್ದಾರೆ ಅಂತ. ಕಮಿಟ್ ಆಗೋದಿದ್ರೆ ಥಮ್ಸ್ ಅಪ್ ಹಾಕಿ, ಆಯ್ತಾ? ಸರಿ, ಬಾಯ್. ಪ್ರಿಯಾಂಕಾ ಅಂದ್ರೆ ಬೇಡ. ಇವತ್ತು ಪೋಸ್ಟರ್ ಮೇಕಿಂಗ್ ಕಾಂಪಿಟೇಷನಲ್ಲಿ ನಮ್ಮ ಕ್ಲಾಸ್ ಅವ್ರಿಗೆ ಫಸ್ಟ್ ಮತ್ತು ಸೆಕೆಂಡ್ ಪ್ರೈಸ್ ಬಂದಿತ್ತು. ಅದರಲ್ಲಿ ಫಸ್ಟ್ ಪ್ರೈಸ್ ಇವ್ರಿಗೆ ಬಂದಿತ್ತು. ಸಖತ್ತಾಗಿ ಪೇಂಟಿಂಗ್ ಮಾಡಿದ್ದಾರೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ನೋಡಿ ಗೈಸ್, ಇವಳೇ ಟಾಪರ್ ನಮ್ದ್ರಲ್ಲಿ, ಅವಳೇ ಟಾಪರ್. ನಿಮ್ಮಿಬ್ರಿಗೂ ಒಂದು ಕ್ವಶನ್ ಇದೆ ಆಯ್ತಾ? ಏನು ನಿಮಗೂ ಮತ್ತು ಕ್ಯಾಲೆಂಡ್ರಿಗೂ ಇರುವ ವ್ಯತ್ಯಾಸ ಎಂತ? ಕ್ಯಾಲೆಂಡ್ರಲ್ಲಿ ಡೇಟ್ ಚೇಂಜ್ ಆಗುತ್ತೆ, ನಮಗೆ ಡೇಟ್ ಮಾಡೋಕ್ಕೆ ಜನನೇ ಸಿಗ್ತಿಲ್ಲ. ನನಗೆ ಗೊತ್ತೇ ಇಲ್ಲ.